ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಿನ್ನೆ ಒಂದು ಕಟಿಂಗ್ ವಿಡಿಯೋ ಹಾಕಿದ್ದೆ ನಾನು ನಿಮಗೆ. ಮೊನ್ನೆ 2 ದಿನದ ಹಿಂದೆ ಹಾಕಿದ್ದೆ ಒಂದು ವಿಡಿಯೋನ. ಆ ವಿಡಿಯೋದಲ್ಲಿ ತುಂಬ ಜನ ಕಮೆಂಟ್ ಮಾಡಿದ್ರು ಸ್ನೇಹಿತರೆ. ಹೊಸದಾಗಿ ಕಲಿಯೋರು ತುಂಬ ಜನ ಕಮೆಂಟ್ ಮಾಡಿದ್ರು ನಾನು ವಿಡಿಯೋಸ್ ಕೆಳಗಡೆ. ನಮಗೆ ಏನು ಮಾಡಿದ್ರು ಬ್ಲೌಸ್ ಕಟಿಂಗೇ ಬರ್ತಾಯಿಲ್ಲ, ಸ್ಟಿಚಿಂಗೇ ಬರ್ತಾಯಿಲ್ಲ, ಭಾಳ ವರ್ಷದಿಂದ ಟ್ರೈ ಮಾಡ್ತಿದ್ದೀವಿ ಹಂಗೆ ಹಿಂಗೆ ಅಂತೇಳಿ ಕೆಲವೊಬ್ರು ಜನ ಭಾಳ ಅಂದ್ರೆ ಭಾಳ ಕಮೆಂಟ್ ಮಾಡಿದ್ರು. ಅವ್ರಿಗೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ಮೊದಲಿಗೆ ನೋಡಿ, ನೀವು ಯಾವಾಗಲೂ ಬ್ಲೌಸ್ ಕಲಿತೀವಿ ಅಂದರೆ ಒಂದು ದಿನಕ್ಕೆ ಅಥವಾ ಒಂದು ತಿಂಗಳಿಗೆಲ್ಲ ಬರಲ್ಲ. ತುಂಬ ಶ್ರದ್ಧೆಯಿಂದ ಕಲಿಬೇಕು. ಫಸ್ಟ್ ಆಫ್ ಆಲ್ ಇಂಟ್ರೆಸ್ಟ್ ಕೂಡ ಇರಬೇಕು ಅದರಲ್ಲಿ. ಹಾಗೆ ನೋಡಿ, ನೀವು ಒಂದೇ ಸರಿಗೆ ನೀವು ಒಂದು ವಿಡಿಯೋ ನೋಡೋದ್ರಿಂದ ಅಥವಾ 2 ವಿಡಿಯೋ ನೋಡೋದ್ರಿಂದ ನೀವು ಬ್ಲೌಸ್ ಕಟಿಂಗನ್ನು ಕಲಿಬೋದು, ನಾವು ಸ್ಟಿಚಿಂಗನ್ನು ಕಲಿಬೋದು ಅನ್ನೋದ್ರೆ ತಪ್ಪು ಕಲ್ಪನೆ ಸ್ನೇಹಿತರೆ. ಯೂಟ್ಯೂಬಲ್ಲಿ ತುಂಬ ವಿಡಿಯೋ ಸಿಗ್ತೆ ನಿಮಗೆ. ಯೂಟ್ಯೂಬಲ್ಲಿ ಕಲಿಯೋರಿಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ನೋಡಿ, ನೀವು ವಿಡಿಯೋಸ್ನ ನೋಡಬೇಕು, ಆಮೇಲೆ ಪ್ರಾಕ್ಟಿಕಲ್ಲಾಗಿ ನೀವು ಸ್ಟಿಚ್ ಮಾಡ್ಕೋಬೇಕು. ಮೊದಲಿಗೆ ನೋಡಿ, ಬ್ಲೌಸನ್ನು ನಿಮ್ಮ ಅಳತೆ ನೀವು ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಅಂದರೆ ಎಷ್ಟು ಮಾಡ್ಬೇಕಂದ್ರೆ ಸುಮಾರು 10 ಬ್ಲೌಸ್ವರೆಗೂ ನೀವು ಹೊಲ್ಕೋಬೇಕು. ಒಂದರಲ್ಲಿ ಡಿಫ್ರೆನ್ಸ್ ಚೇಂಜಸ್ ಆಗೇ ಇರುತ್ತೆ ಬ್ಲೌಸಲ್ಲಿ, ನಿಮಗೆ ಗೊತ್ತಾಗುತ್ತೆ. ಒಂದು 10 ಪೀಸ್ ತೊಗೊಳ್ಳಿ, 15 ರೂಪಾಯಿ 20 ರೂಪಾಯಿಗೆ ಒಂದು ಪೀಸ್ ಸಿಗುತ್ತೆ ನಿಮಗೆ, ಕಡಿಮೆ ಕ್ವಾಲಿಟಿಗೂ. ಅವನು ಒಂದು ಮೆಜರ್ಮೆಂಟಲ್ಲಿ ನಾವು ಕಟ್ ಮಾಡಿರ್ತೀವಲ್ಲ, ಅದೇ ಮೆಜರ್ಮೆಂಟಲ್ಲಿ ನಿಮ್ಗೆ ಇರುತ್ತೆ ಸ್ನೇಹಿತರೆ. ನೋಡಿ, 36 ಇದ್ದರೆ ನೀವು, ನಂದು 36 ವಿಡಿಯೋ ಇದೆ ನಿಮಗೆ, ಅದನ್ನು ಟ್ರೈ ಮಾಡಿ ಆ ರೀತಿ ನೀವು. ಅದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಶೋಲ್ಡ್ರ್ ಡ್ರಾಪ್ ಆಗುತ್ತೋ ಅಥವಾ ಲೂಸ್ ಆಗುತ್ತೋ ಏನಾಗುತ್ತೋ ಅಂತ ಅಡ್ಜಸ್ಟ್ ಮಾಡಿ ಅದನ್ನು ಹಿಡ್ಕೊಳ್ಳಿ, ಗೊತ್ತಾಗುತ್ತೆ. ನೆಕ್ಸ್ಟು ಒಂದೇ ಬ್ಲೌಸಲ್ಲಿ ಆ ರೀತಿ ಆದರೆ ಇನ್ನೊಂದು ಬ್ಲೌಸಲ್ಲಿ ಇನ್ನೊಂದು ರೀತಿ ಬರುತ್ತೆ. ನೀವು ಸ್ಟಿಚಿಂಗ್ ಕಡೆ ಗಮನ ಕೊಡಬೇಡಿ, ಫಸ್ಟ್ ಕಟಿಂಗ್ ಕಲೀರಿ. ನೀವು ಸ್ಟಿಚಿಂಗ್ ಏನಂದರೆ, ನೀವು ಜಾಸ್ತಿ ಬ್ಲೌಸ್ ಹೊಲಿದಷ್ಟು ನಿಮಗೆ ಬ್ಲೌಸ್ ಫಿನಿಶಿಂಗಾಗಿ ಬರುತ್ತೆ. ನೋಡಿ, ಇವಾಗ ನಾನು ಬ್ಲೌಸನ್ನು ಒಂದು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಹೊಸದವ್ರಿಗೆ ದಯವಿಟ್ಟು ಈ ವಿಡಿಯೋನ ತಪ್ಪದೇ ಮಿಸ್ ಮಾಡದೆ ನೋಡ್ಬೇಕು ನೀವು, ಹೊಸದಾಗಿ ಕಲಿಯೋರು. ನೋಡಿ, ಮೆಜರ್ಮೆಂಟು ತಗೊಳೋದು ಯಾವ ರೀತಿ ಅಂದರೆ, ನೋಡಿ ಬ್ಯಾಕ್ ಸೈಡು ಈ ರೀತಿ ನೀವು ನೀಟಾಗಿ ಬ್ಲೌಸನ್ನು ಇಟ್ಕೋಬೇಕು. ನೋಡಿ, ಇಲ್ಲಿ ರಿಂಕಲ್ಸ್ ಎಲ್ಲ ಬರಬಾರ್ದು ಸ್ನೇಹಿತರೆ. ಮೊದಲಿಗೆ ರಿಂಕಲ್ಸ್ ಎಲ್ಲ ಬರಬಾರ್ದು. ನಿಮಗೆ ಇನ್ನೂ ಒಂದು ಅಡ್ವೈಸ್ ಏನು ಅಂದರೆ, ನೋಡಿ, ನೀವು ಹೊಸದಾಗಿ ಕಲಿತೀರ ಅಂದರೆ 1/2 ಇಂಚು ಲೂಸ್ ಇಡಿ. ನೀವು ಚೆಸ್ಟಲ್ಲಿ 1/2 ಇಂಚ್ ಲೂಸ್ ಇಡಿ, ಕರೆಕ್ಟಾಗಿ ಇಡಕ್ಕೆ ಹೋಗಬೇಡಿ. ಏನಂದರೆ ಸ್ವಲ್ಪ ಕಡಿಮೆ ಆದರೂ, ನೀವು ಹೆಚ್ಚು ಕಡಿಮೆ ಆದರೆ ಒಂದು ಸ್ಟಿಚ್ಚನ್ನು ಬಿಟ್ಕೋಬೋದು. ನೋಡಿ, ನನಗಿದು 17 ಇಂಚು ಚೆಸ್ಟ್ ಮೆಜರ್ಮೆಂಟ್ ಇದೆ. ನೋಡಿ, ಮೊದಲಿಗೆ ಬಂದು ಈ ರೀತಿ ನೀವು ಹಾಕ್ಕೊಂಡು ಬ್ಲೌಸನ್ನು, ಆಮೇಲೆ ಇನ್ನೂ ಒಂದು ಏನಂದರೆ, ನೀವು ಬಾಡಿ ಮೆಜರ್ಮೆಂಟು ತಗೊಳಕ್ಕೆ ಹೋಗಬೇಡಿ ಸ್ನೇಹಿತರೆ. ಹೊಸದಾಗಿ ಕಲಿಯೋರು ಯಾರು ಇದ್ದರೂ ಬ್ಲೌಸು ಅಳತೆ ಬ್ಲೌಸಲ್ಲಿ ಕೇಳ್ಕೊಳ್ಳಿ. ನೀವು ಅಳತೆ ಬ್ಲೌಸ್ ಪ್ರಕಾರನೇ ನೀವು ಸ್ಟಿಚ್ ಮಾಡಿ. ಸ್ಟಾರ್ಟಿಂಗ್ ನೀವು ಬಾಡಿ ಮೆಜರ್ಮೆಂಟಿಗೆಲ್ಲ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಅಳತೆ ಬ್ಲೌಸಲ್ಲಿ ಹೆಂಗಿದೆಯೋ ಹಾಗೆ ನೀವು ಸ್ಟಿಚ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಬಿಡಿ. ಹಾಗೆ ಪಾರ್ಟನ್ನು ಕಟ್ ಮಾಡಿ ತೋರಿಸ್ತೀನಿ. ಮೊದಲಿಗೆ ನೋಡಿ, ಇದು ನಾನು ಲೈನಿಂಗ್ ತಗೊಂಡಿದ್ದೀನಿ, ಇದು ಮೇನ್ ಫ್ಯಾಬ್ರಿಕ್ಕು. ನಾನು ಇವಾಗ ಲೈನಿಂಗಲ್ಲಿ ಕಟ್ ಮಾಡ್ತೀನಿ. ನೋಡಿ, ಕ್ಲೋಸಿಂಗ್ ಸೈಡು ಈ ಕಡೆಗಿದೆ, ಓಪನ್ ಸೈಡು ಆ ಕಡೆಗಿದೆ. ಅಲ್ಲಿಗೆ ಬಂದು ಕೆಳಗಡೆಗೆ ಒಂದು ಸ್ಟ್ರೈಟಾಗಿ ಲೈನ್ ಹಾಕೊಂಬಿಡಿ ನೀಟಾಗಿ. ಸ್ನೇಹಿತರೆ, ನೀವು ಮೊದಲಿಗೆ ನೋಡಿ, ಹೊಸದಾಗಿ ಕಲಿಯೋರು ದಯವಿಟ್ಟು ಈ ವಿಡಿಯೋನ ತಪ್ಪದೇ ನೋಡ್ಬೇಕು. ನೀವು ಕಡಿಮೆ ರೇಟಿನ ಪೀಸನ್ನು ತಗೊಳ್ಳು. ನಿಮ್ಮ ಮೆಜರ್ಮೆಂಟಿಗೆ, ನಿಮ್ಮ ಅಳತೆ ಬ್ಲೌಸ್ ಇರುತ್ತಲ್ಲ ಆ ಮೆಜರ್ಮೆಂಟಿಗೆ ನೀವು ಸ್ಟಿಚ್ ಮಾಡ್ಕೊಳ್ರಿ. 10 ಬ್ಲೌಸ್ ಹೊಲಿರಿ. ನೀವು ಪೇಷನ್ಸ್ ಬೇಕು. ನೀವು ಒಂದೇ ಸರಿಗೆ ಒಂದೇ ವಿಡಿಯೋ ನೋಡಿದರೆ, 2 ವಿಡಿಯೋ ನೋಡಿದಟ್ಟಿಗೆ ನಾವು ಟೈಲರಿಂಗಲ್ಲಿ ನಾವು ಬ್ಲೌಸ್ ಹೊಲಿತೀನಿ, ಕಟ್ ಮಾಡ್ತೀನಿ ಅನ್ನೋದು ಆಗಲ್ಲ ಸ್ನೇಹಿತರೆ. ತುಂಬ ಕಷ್ಟಪಡಬೇಕು. ನೋಡಿ, ಇವಾಗ ನಾವು ಉದ್ದನ ಮೆಜರ್ಮೆಂಟ್ ಮಾಡ್ಕೊಳ್ಳೋಣ. ಮೊದಲಿಗೆ ನೋಡಿ, ಬ್ಯಾಕ್ ಸೈಡು ನಾವು ಮೆಜರ್ಮೆಂಟ್ ತಗೋಬೇಕು ಉದ್ದಕ್ಕೆ. ನೋಡಿ, ಇಲ್ಲಿ ಶೋಲ್ಡ್ರ್ ಇದೆ, ಶೋಲ್ಡ್ರಿಂದ ಈ ರೀತಿ ಕೆಳಗಡೆಗೆ ನಾವು ಮಾರ್ಕಿಂಗ್ ತಗೊಂಡಾಗ, ನೋಡಿ ಕೆಳಗಡೆ ಮೆಜರ್ಮೆಂಟ್ ತಗೊಂಡಾಗ 13.5 ಇಂಚು ಟೋಟಲ್ ಲೆಂತ್ ಇದೆ. ನಾವು 14.5 ಇಂಚ್ ಇಡೋಣ, 1 ಇಂಚು ಆ್ಯಡ್ ಮಾಡಬೇಕು. ನೀವು ಇದು ನೋಡಿ, ಲೈನಿಂಗ್ ಬ್ಲೌಸ್ ಆದರೆ 1 ಇಂಚ್ ಆ್ಯಡ್ ಮಾಡಿ. ನೀವು ಸಾದಾ ಪ್ಲೇನ್ ಬ್ಲೌಸ್ ಆದರೆ ಕೆಳಗಡೆ ಪಟ್ಟಿಗೆ ನೀವು ಎಕ್ಸ್ಟ್ರಾ ಬಿಡಬೇಕಾಗುತ್ತೆ. ನೋಡಿ, 13.5 ಇಂಚ್ ಲೆಂತ್ ಇದೆ, ಅದಕ್ಕೆ ನಾನು 1 ಇಂಚನ್ನು ಆ್ಯಡ್ ಮಾಡಿ 14 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ನೇಹಿತರೆ, ಚೆಸ್ಟ್ ಮೆಜರ್ಮೆಂಟು ನಾವು ಆವಾಗಲೇ ನೋಡ್ಕೊಂಡ್ವಿ, ಎಷ್ಟಿದೆ 17 ಇದೆ, ಅಂದರೆ 34 ಇದೆ. ನೋಡಿ, 34 ನಾವು ಬ್ಯಾಕ್ ಸೈಡಿಂದ ಮೆಜರ್ಮೆಂಟ್ ತಗೊಂಡಾಗ, ಇದನ್ನು 4ರಿಂದ ನಾವು ಡಿವೈಡ್ ಮಾಡಿದಾಗ ನಮಗೆ 8.5 ಬರುತ್ತೆ. ನೋಡಿ, 8.5ಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ ಈ ರೀತಿ. ಇದು ಬ್ಯಾಕ್ ಸೈಡ್ ಕಟ್ ಮಾಡ್ತಾ ಇದ್ದೀನಿ ನಾನು ನಿಮಗೆ. ಹಾಗೆ ಕೆಳಗಡೆ ಸೊಂಟ ಬಂದು ಎಷ್ಟಿದೆ ನೋಡಿ, ಸೊಂಟದ ಮೆಜರ್ಮೆಂಟು ಈ ರೀತಿ ನೀವು ಕೆಳಗಡೆ ತಗೋಬೇಕು, ಅಳತೆ ಬ್ಲೌಸ್ ಪ್ರಕಾರ ಹೆಂಗಿದೆಯೋ ಹಂಗೆ. ನೋಡಿ, 13.5 ಅಂದರೆ ಅಲ್ಲಿಗೆ 26, 27 ಆಗುತ್ತೆ. 27 ನಾವು 4ರಿಂದ ಡಿವೈಡ್ ಮಾಡಿದಾಗ ನಮಗೆ ಬರೋದು 6.25 ಇಂಚು. ನೋಡಿ, 6.25 ಇಂಚು ನಾವು ಸೊಂಟದ ಅಳತೆ ಒಂದು ಸೈಡು ತೊಗೋಬೇಕಾಗುತ್ತೆ. ನೋಡಿ, ಮೊದಲಿಗೆ 6.25 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. 1 ಇಂಚು ಡಾಟಿಗೋಸ್ಕರ ಬಿಡಿ.
ಹಾಗೆ ಸ್ಟಿಚಿಂಗ್ ಮಾರ್ಜಿನನ್ನು ನೀವು ಎಷ್ಟಾದರೂ ಬಿಡ್ಬೋದು. ನಾನು ಇದಕ್ಕೆ 1.25 ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಬಿಡ್ತಾ ಇದ್ದೀನಿ. ಇದಕ್ಕೆ ಲೈನ್ ಹಾಕೋಣ ಈ ರೀತಿ ನೋಡಿದ್ರೆ ನಿಮಗೆ 36 ಬ್ಲೌಸ್ ಮೆಜರ್ಮೆಂಟ್ ಚೆಸ್ಟ್ ಮೆಜರ್ಮೆಂಟಿಂದು ಚಾರ್ಟ್ ಅಂದರೆ ನಿಮಗೆ ಅಲ್ಲೇ ಸಿಗುತ್ತೆ. ನಾನು ಕೊಡಬೇಕಾದ ಅವಶ್ಯಕತೆನೇ ಇಲ್ಲ ನಿಮಗೆ. ಆದರೂ ಅದರಲ್ಲಿ ಚೇಂಜಸ್ ಇರುತ್ತೆ. ನೀವು ಚಾರ್ಟ್ ಪ್ರಕಾರ ಬರೋದಿಲ್ಲ ನೋಡಿ. ಇವಾಗ ನೀವು ಎಲ್ಲಾದರೂ ಟ್ರೈ ಮಾಡ್ಕೊಳ್ಳಿ, ಈ ಮೆಜರ್ಮೆಂಟನ್ನು ನೀವು ಬರೆದು ಇಟ್ಕೊಳ್ಳಿ ಸ್ನೇಹಿತರೆ. ನೋಡಿ ಇದು ಕರೆಕ್ಟಾಗಿ ನಿಮ್ಮ ಚಾರ್ಟ್, ನೀವು ಚಾರ್ಟ್ ಏನು ಬರ್ಕೊಂಡಿರಿ ಅದ್ರ ಪ್ರಕಾರ ಇದು ಬರುತ್ತೆ ಇಲ್ಲ ಅಂತ ತೋರಿಸ್ತೀನಿ ನಾನು ನಿಮಗೆ. ಅಳತೆ ಬ್ಲೌಸಲ್ಲಿ ಕಟ್ ಮಾಡಿ ಚಾರ್ಟ್ ಪ್ರಕಾರ ಬರುತ್ತೆ ಇಲ್ಲ ಅಂತ ತೋರಿಸ್ತೀನಿ ನಾನು ನಿಮಗೆ. ಗೂಗಲಲ್ಲಿ ಸರ್ಚ್ ಮಾಡಿದರೆ ಪ್ರತಿಯೊಂದು ಕೂಡ ಸಿಗುತ್ತೆ ನಿಮಗೆ. ನೋಡಿ ಈ ಥರ ನಾವು ಅಳತೆ ನೀವು ಹೊಲಿತಾ ನಿಮಗೆ ಎಲ್ಲ ಐಡಿಯಾ ಬರುತ್ತೆ ನೋಡಿ. ಹಾಗಾಗಿ ನೀವು ಚಾರ್ಟ್ ಬೇಕಾದರೆ ಬೇರೆ ಎಲ್ಲ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡ್ತಾರೆ, ಸೇಲ್ ಮಾಡ್ತಾರೆ, ಅದರಲ್ಲಿ ತಗೊಳ್ಳಿ. ಬಟ್ ಅದರಲ್ಲಿ ಕೂಡ ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ಆ ಚಾರ್ಟ್ ಪ್ರಕಾರನೇ ಯಾವುದೇ ಕಾರಣಕ್ಕೂ ಬ್ಲೌಸ್ ಹೊಲಿದ್ರೆ ಬರಲ್ಲ ನೋಡಿ. ಇವಾಗ ನಾವು ಆರ್ಮೋಲ್ ರೌಂಡಿಂಗನ್ನು ಯಾವ ರೀತಿ, ಆರ್ಮೋಲ್ ಡೌನಿಂಗನ್ನು ಯಾವ ರೀತಿ ಕಂಡುಹಿಡಿಯೋದಂದರೆ ನೋಡಿ, ನೀವು ಸ್ಲೀವ್ ಅಳತೆ ಬ್ಲೌಸ್ ಕೊಟ್ಟಾಗ ಕೆಳಗಡೆಯಿಂದ ಈ ರೀತಿ ಇಟ್ಕೊಳ್ಳಿ ನೀವು ನೋಡಿ. ಕೆಳಗಡೆ ಮೊದಲಿಗೆ 1/2 ಇಂಚು ನಾನು ಇಲ್ಲಿ ಮಾರ್ಜಿನನ್ನು ಬಿಟ್ಟಿದ್ದೀನಿ, ಅದನ್ನು ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ. ಈ ರೀತಿ ಬ್ಯಾಕ್ ಸೈಡ್ಗೆ ಈ ರೀತಿ ಇಟ್ಕೊಳ್ಳಿ ನೀವು. ಬೇಕಾ ಕೆಳಗಡೆಯಿಂದ ನೋಡಿ ಈ ರೀತಿ ಇಟ್ಕೊಂಡ್ರೆ ನಿಮಗೆ ಮೇಲ್ಗಡೆಗೆ 1/2 ಇಂಚ್ ಮಾರ್ಜಿನ್ ಸೇರಿಸಿ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ನೋಡಿ ಈ ಸೈಡ್ ಕೂಡ ನೆಕ್ಕಿನ ಉದ್ದ ಎಷ್ಟಿದೆ ಅಂತ ಇಲ್ಲೇ ಕೂಡ ಮಾರ್ಕ್ ಮಾಡ್ಕೋಬೋದು ನೋಡಿ. 1/4 ಇಂಚು ಎಕ್ಸ್ಟ್ರಾ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ ಇದಕ್ಕೆ ಒಂದು ಸ್ಟ್ರೈಟ್ ಆಗಿ ಲೈನ್ ಹಾಕ್ತೀನಿ ನೋಡಿ. 34 ಇಂಚು ಚೆಸ್ಟ್ ಮೆಜರ್ಮೆಂಟ್ ಇದ್ದರೆ ಆರ್ಮೋಲ್ ಡೌನಿಂಗ್ ಎಷ್ಟು ಬರುತ್ತೆ ನೋಡಿ. ಇದರಲ್ಲಿ 4.75 ಇದೆ. ತುಂಬ ವೀಡಿಯೋಸಲ್ಲಿ ನಾವೇ ಹೇಳಿರ್ತೀವಿ 5 ಇಂಚ್ ಇಡಿ, 5.25 ಇಂಚ್ ಇಡಿ ಅಂತ. ನಾನೇ ನಂದು ಒಂದು ವೀಡಿಯೋಸ್ ಇದೆ 36 ಬ್ಲೌಸ್ ಇಂದ, ಅದರಲ್ಲಿ ನಾನು 5.5 ಇಟ್ಟಿದ್ದೀನಿ. ಆರ್ಮೋಲ್ ಡೌನಿಂಗನ್ನು 5.5 ಇಟ್ಟಿದ್ದೀನಿ. 36 ಇದೆ, 5.5 ಶೋಲ್ಡ್ರ್ ಇಟ್ಟಿದ್ದೀನಿ. ಹಾಗಾಗಿ ನೋಡಿ ಒಂದೊಂದರಲ್ಲಿ ಒಂದೊಂದು ಡಿಫ್ರೆನ್ಸ್ ಆಗುತ್ತೆ. ನಾನು ನಿಮಗೆ ತೋರಿಸ್ತೀನಿ, ವಿಡಿಯೋ ಕಂಪ್ಲೀಟಾಗಿ ನೋಡಿದರೆ ಗೊತ್ತಾಗುತ್ತೆ ನೋಡಿ. ಇದಕ್ಕೆ ಈ ಸೈಜ್ಗೆ ನಾವು ನೆಕ್ ಬಿಡ್ತನ 2 ಇಂಚ್ ಇಟ್ಟರೆ ಸಾಕು ನೋಡಿ. ನೀವು 36ವರೆಗೂ 2.25 ಇಂಚ್ವರೆಗೂ ಇಡ್ಬೋದು ಸ್ನೇಹಿತರೆ. ಅದರ ನಂತರ ನೀವು ಚೇಂಜ್ ಮಾಡಬೇಕಾಗುತ್ತೆ. ಆಮೇಲೆ ಅವ್ರ ಬಾಡಿ ಮೇಲೂ ಡಿಫ್ರೆನ್ಸ್ ಆಗುತ್ತೆ. ಟೋಟಲ್ಲು ಬ್ಯಾಕ್ ಲೆಂತ್ ಏನು ನೆಕ್ ತಗೊಂತಾರ ಅದ್ರ ಮೇಲೂ ಕೂಡ ನೀವು ನೆಕ್ ವಿಡ್ತನ್ನು ಇಡಬೇಕಾಗುತ್ತೆ. ನನಗೊಬ್ರು ಕಮೆಂಟ್ ಮಾಡಿದ್ರು ನೆಕ್ ವಿಡ್ತನ್ನು ಯಾವ ಸೈಜಿಗೆ ಎಷ್ಟು ಒಂದೇ ಥರ ಇಡ್ಬೇಕಂತ ಕೇಳಿ. ಹಾಗಾಗಿ ನೋಡಿ ಎಲ್ಲದೂ ಕೂಡ ಮ್ಯಾಟ್ರ್ ಆಗುತ್ತೆ ಇದರಲ್ಲಿ. ನಾವು ನಿಮಗೆ ಹೇಳ್ಬೋದು 32 ಇದು ಕೊಡಿ. ಇವಾಗ ನೋಡಿ ಶೋಲ್ಡ್ರ್ ಉದಾಹರಣೆ ಹೇಳ್ತೀನಿ ನಾನು ನಿಮಗೆ. ಇವಾಗ ಈ 32 ಇದೆ, 34 ಚೆಸ್ಟ್ ಮೆಜರ್ಮೆಂಟಿಗೆ ನಾವು ಡೀಪನ್ನು ಜಾಸ್ತಿ ತಗೊಂಡ್ವಿ ಅಂದ್ಕೊಳ್ಳಿ, ಆವಾಗ ಶೋಲ್ಡ್ರನ್ನ ಕಡಿಮೆ ತಗೊತೀವಿ. ಶೋಲ್ಡ್ರನ್ನ ಕಡಿಮೆ ತಗೊಂಡಾಗ ಆರ್ಮೋಲ್ ಇನ್ನೂ ಮೇಲಕ್ಕೆ ಬರುತ್ತೆ. ಇದು ಈ ಕಡೆ ಬಂದಷ್ಟು ಆರ್ಮೋಲ್ ಜಾಸ್ತಿ ಆಗುತ್ತೆ, ಮೇಲಕ್ಕೆ ಬರುತ್ತೆ. ನಾವು ನಿಮಗೆ ನೋಡಿ ಚಾರ್ಟ್ ಪ್ರಕಾರ ನೀವು ಕಟ್ ಮಾಡಿ ಅಂದರೆ ಖಂಡಿತ ಆಗಲ್ಲ. ಅದು ಸ್ವಲ್ಪ ಡಿಫ್ರೆನ್ಸ್ ನೀವು ಮಾಡ್ಕೋಬೇಕಾಗುತ್ತೆ ನೋಡಿ. ನಾನು ಈ ರೀತಿ ಶೋಲ್ಡ್ರನ್ನ ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ ಅಳತೆ ಬ್ಲೌಸ್ ಪ್ರಕಾರ ನೋಡಿ. ಎಕ್ಸ್ಟ್ರಾ ಮಾರ್ಜಿನ್ ಕೂಡ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ. ಇದಕ್ಕೆ ಒಂದು ರೌಂಡ್ ಶೇಪನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ರೌಂಡ್ ಶೇಪ್ ಮಾತ್ರ ಇಡ್ತಾ ಇದ್ದೀನಿ ನಾನು. ಇವಾಗ ನೋಡಿ ಇದು ಫ್ರಂಟ್ ಆರ್ಮೋಲ್ ಶೇಪನ್ನು, ಬ್ಯಾಕ್ ಆರ್ಮೋಲ್ ಶೇಪನ್ನು ನೋಡಿ 1/4 ಇಂಚ್ ತೊಗೊಂಡ್ರೆ ಸಾಕು. ಇದು ಮೆಜರ್ಮೆಂಟ್ ಪ್ರಕಾರ ಇದು ಕ್ರಾಸನ್ನು ತಗೋಬೇಕಾಗುತ್ತೆ ನೀವು ನೋಡಿ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಕೆಳಗಡೆ 1/4 ಇಂಚು ಇದನ್ನು ನೀವು ಈ ರೀತಿ ಮಾರ್ಕ್ ಮಾಡ್ಕೊಳ್ರಿ. ನೀವು ಸ್ಟ್ರೈಟ್ ಆಗಿ ಲೈನ್ ಹಾಕೊಂಡಿರ್ತಾರೆ, ಕೆಳಗಡೆ ಒಂದು 1/4 ಇಂಚು ಡೌನಲ್ಲಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಬಟ್ಟೆ ಎಕ್ಸ್ಟ್ರಾ ಉಳಿಯಲ್ಲ ಈ ರೀತಿ ಕಟ್ ಮಾಡ್ಕೊಳೋದ್ರಿಂದ ನೋಡಿ. ಇವಾಗ ಕಟ್ ಮಾಡ್ತಾ ಇದ್ದೀನಿ ನೋಡಿ. ಇವಾಗ ಫ್ರಂಟ್ ಪಾರ್ಟನ್ನು ಮಾರ್ಕಿಂಗ್ ಮಾಡ್ಕೊಳ್ಳೋಣ ನೋಡಿ. ಅದಕ್ಕಿಂತ ಮುಂಚೆ ನಾವು ಇಲ್ಲಿ ಸ್ವಲ್ಪ ಮಾರ್ಜಿನನ್ನು ಬಿಟ್ಕೋಬೇಕು. ಉಕ್ಸ್ ಪಟ್ಟಿಗೆ ಮಾರ್ಜಿನನ್ನು ಬಿಟ್ಕೋಬೇಕು. ನೀವು ಇಲ್ಲಿ 1/2 ಇಂಚು ಮಾರ್ಜಿನನ್ನು ಬಿಟ್ಕೊಳ್ಳಿ ಸ್ನೇಹಿತರೆ. ನಾವೆಲ್ಲ ತುಂಬ ಕಷ್ಟಪಟ್ಟು ಕಲಿತೀವಿ. ನಾವು ಕಲಿಯಬೇಕಾದ್ರೆ ಎಲ್ಲ ಯೂಟ್ಯೂಬು ಅವು ಇವು ಏನಿದ್ದಿಲ್ಲ. ನಾವು ಮಂತ್ಲಿ ಬರೀ 50 ರೂಪಾಯಿ ಕೊಟ್ಟು ಕಲ್ತಿದ್ದೀವಿ. ತುಂಬ ಕಷ್ಟಪಟ್ಟು ಕಲ್ತಿದ್ದೀವಿ ನಾವು. ಹಾಗಾಗಿ ಇದು ನಮಗೆ ಸಿಕ್ಕಿದೆ, ಸುಮ್ಮನೆ ಸಿಗಲ್ಲ ಸ್ನೇಹಿತರೆ, ತುಂಬ ಕಷ್ಟಪಡಬೇಕು ನೋಡಿ. ಇವಾಗ ನಾವು ಫ್ರಂಟ್ ಪಾರ್ಟನ್ನು ಈ ರೀತಿ ಮೇಲ್ಗಡೆಗೆ ಇಟ್ಟು ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ. ಇಲ್ಲಿಗೆ ಚೆಸ್ಟ್ ಮೆಜರ್ಮೆಂಟು ಮಾರ್ಕಿಂಗ್ ಇದೆ, ಹಾಗೆ ಶೋಲ್ಡ್ರ್ ಕೂಡ ಇಲ್ಲಿಗಿದೆ. ಇದು ಎಕ್ಸ್ಟ್ರಾ ಮಾರ್ಕಿಂಗ್ ಆಗುತ್ತೆ ನೋಡಿ, ಇದು ಉಕ್ಸ್ ಪಟ್ಟಿಗೆ. ಇವಾಗ ಇದನ್ನು ತೆಗೆದುಬಿಡೋಣ ನೋಡಿ. ಈ ರೀತಿ ನೀವು ಮಾರ್ಕ್ ಮಾಡ್ಕೊಳ್ರಿ. ನಮಗೆ ಕೆಳಗಡೆದು ಏನು ಲೆಂತ್ ಏನು ಬೇಕಾಗಿಲ್ಲ ನೋಡಿ. ಇವಾಗ ಸ್ಟ್ರೈಟಾಗಿ ಇದಕ್ಕೆ ಈ ರೀತಿ ಲೈನ್ ಹಾಕೊಂಬಿಡಿ
ನೋಡಿ ಇವಾಗ ನೀವು ಫ್ರಂಟ್ ಬ್ಯಾಕ್ ಆರ್ಮಲ್ ಶೇಪನ್ನು ನೋಡ್ಕೊಂಡಿದ್ದೀರಾ. ನೋಡಿ ಈ ಕಾರ್ನರಿಂದ 1/2 ಇಂಚು ಮೇಲ್ಗಡೆಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ನೋಡಿ ಈ ರೀತಿ 1/2 ಇಂಚು ಒಂದು ಮಾರ್ಕನ್ನು ಮಾಡಿಕೊಂಡು ಇದಕ್ಕೆ ಒಂದು ನಾವು ಫ್ರಂಟ್ ಆರ್ಮಲ್ ಶೇಪನ್ನು ಮಾರ್ಕ್ ಮಾಡಬೇಕು ಈ ರೀತಿ. ನೋಡಿ ಈ ರೀತಿ ನೀವು ಫ್ರಂಟ್ ಆರ್ಮಲ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ನೋಡಿ ನೆಕ್ ಲೈನ್ ಒಂದು ಹಾಕ್ತಾ ಇದ್ದೀನಿ ನಾನು. ನೋಡಿ ಇವಾಗ ಇಷ್ಟು ಮಾರ್ಕ್ ಮಾಡ್ಕೊಂಡ್ರೆ ಸಾಕು. ಇವಾಗ ನಮಗೆ ಅಳತೆ ಬ್ಲೌಸ್ ಬೇಕು. ನೋಡಿ ಇವಾಗ ನೋಡಿ ಈ ರೀತಿ ನಾವು ಬ್ಲೌಸನ್ನು ಇಟ್ಕೋಬೇಕು ಫ್ರಂಟ್ ಪಾರ್ಟನ್ನು. ಇವಾಗ ನೋಡಿ ಈ ರೀತಿ ನೀವು ಬ್ಲೌಸನ್ನು ಇಟ್ಕೊಂಬಿಡಿ. ನೋಡಿ ನೀಟಾಗಿ ಸಿಕ್ಬಿಡುತ್ತೆ ನಿಮಗೆ. ಡಾಟ್ ಎಲ್ಲಿಗಿದೆ ನೋಡಿ ಇಲ್ಲಿ ಸ್ನೇಹಿತರೆ, ಇಲ್ಲಿಗೆ ಡಾಟ್ ಇದೆ. ಡಾಟ್ ಪಾಯಿಂಟ್ ಕೂಡ ಹೀಗೆ ನೀವು ಮಾರ್ಕ್ ಮಾಡ್ಕೋಬೋದು, ಇಲ್ಲ ಅಂದರೆ ಟೇಪ್ ತಗೊಂಡು ಮೆಜರ್ಮೆಂಟ್ ಮಾಡಿ ಕೂಡ ನೀವು ಮಾರ್ಕ್ ಮಾಡ್ಕೋಬೋದು. ನಾನು ನಿಮ್ಗೆ ಈಸಿ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ ಇಲ್ಲಿಗಿದೆ, ಇಲ್ಲಿಂದ ನೋಡಿ ಇದು ಡಾಟ್ ಎಷ್ಟಿದೆ ಇಲ್ಲಿ ನೋಡಿ 2.5 ಇಂಚಿದೆ. ಇಲ್ಲಿಂದ 2.5 ಇಂಚು ಕೆಳಗಡೆಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ನೋಡಿ ಇಲ್ಲಿ ನೆಕ್ ಲೆಂತ್ ಕೂಡ ಸಿಕ್ಬಿಡುತ್ತೆ ನಮಗೆ. ಈ ರೀತಿ ನೀವು ಬ್ಲೌಸ್ ಹಾಕೊಂಡ್ಬಿಟ್ರೆ ಕಾಲು ಇಂಚು ಮೇಲ್ಗಡೆಗೆ ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಹಾಗೆ ನೋಡಿ ಹುಕ್ ಪಟ್ಟಿನೂ ಕೂಡ ನೋಡಿ ಇಲ್ಲಿಗೆ ಎಂಡ್ ಆಗಿದೆ. ನೋಡಿ ಹುಕ್ ಪಟ್ಟಿ ಇಲ್ಲಿಗೆ ಎಂಡ್ ಆಗಿದೆ. ಇವಾಗ ಇದಕ್ಕೆ ಬಂದು 1 ಇಂಚನ್ನು ನಾವು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕು. ನೋಡಿ ಸ್ನೇಹಿತರೆ, ಇವೆರಡೂ ಯಾವ ರೀತಿ ಮೆಜರ್ಮೆಂಟ್ ತಗೊಂಡು ಗೊತ್ತಾಯ್ತು ನೋಡಿ. ನಾನು ನಿಮಗೆ ಟರ್ನ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಎಷ್ಟು ಈಸಿ ಮೆಥಡ್ ನೋಡಿ. ಫ್ರಂಟ್ ಪಾರ್ಟು ನಾನು ಸೆಂಟ್ರಿಗೆ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಸೆಂಟ್ರಲ್ಲೇ ಹಿಡ್ಕೋಬೇಕು, ಯಾಕಂದರೆ ಸೆಂಟ್ರಲ್ಲೇ ಡಾಟ್ ಬರೋದು. ನೋಡಿ ನಿಮಗೆ ಮೇಲ್ಗಡೆಗೆ 1/2 ಇಂಚ್ ಮಾರ್ಜಿನ್ ಬಿಟ್ಟಿದ್ದೀನಿ ನಾನು. ನೋಡಿ ಇಲ್ಲಿಗೆ ಕರೆಕ್ಟಾಗಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಅಷ್ಟೇ ನೋಡಿ, ಇದು ಎಷ್ಟಿದೆಯೋ ಅಷ್ಟಕ್ಕೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿಗೆ ಬರ್ತಾ ಇದೆ, ಮಾರ್ಜಿನ್ ಸೇರಿಸಿ ಇದನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ನೀವು ಮಾರ್ಕ್ ಮಾಡ್ಕೊಳ್ರಿ. ಹಾಗೆ ನೋಡಿ ಡಾಟ್ ಕೂಡ ಇಲ್ಲೇ ಬರುತ್ತೆ, ಇದು ಸೆಂಟ್ರಿಗೆ ಬರುತ್ತೆ ನೋಡಿ. ಶೋಲ್ಡರ್ ಸೆಂಟ್ರಿಗೆ ನೀವೇನು ಅದರಲ್ಲೇನು ಯೋಚನೆ ಮಾಡೋದು ಬೇಡ. ಶೋಲ್ಡರ್ ಸೆಂಟ್ರಿಗೆ ನೀವು ಮಾರ್ಕ್ ಮಾಡ್ಕೊಂಡ್ರೆ ಸಾಕು. ನೋಡಿ ಇವಾಗ ಇದು ಅಫೆಕ್ಸ್ ಪಾಯಿಂಟ್ ಆಯಿತು, ಸೆಕೆಂಡ್ ಡಾಟ್ ಪಾಯಿಂಟ್ ಆಯಿತು. ಇವಾಗ ಡಾಟ್ ಎಷ್ಟು ಹಿಡಿಬೇಕು ನೋಡಿ. ಡಾಟ್ ಕೂಡ ಅಷ್ಟೇ ಸ್ನೇಹಿತರೆ, ಇದನ್ನು ಕೂಡ ನೀವು ಮೆಜರ್ಮೆಂಟ್ ಮೇಲೆ ಮಾಡಬೇಕಾಗುತ್ತೆ. ನೋಡಿ ಇದು 2 ಇಂಚ್ ಇಡ್ತಾ ಇದ್ದೀನಿ ನಾನು ಇದಕ್ಕೆ. ಇದನ್ನು ನೀವು ಕಲಿತಾ ಬರುತ್ತೆ ಸ್ನೇಹಿತರೆ. ನೀವು ಎಲ್ಲದೂ A to Z ನೀವು ಒಂದೇ ಸರಿ ಒಂದೇ ದಿನ ಒಂದೇ ತಿಂಗಳಲ್ಲಿ ಕಲಿಬೇಕಂದ್ರೆ ಆಗಲ್ಲ. ಎಕ್ಸ್ಪೀರಿಯನ್ಸ್ ಆಗ್ತಾ ಎಲ್ಲ ಬರುತ್ತೆ. ನೋಡಿ ನೆಕ್ ಲೈನ್ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀವಿ. ನಮಗೆ ಇಲ್ಲಿ ಹುಕ್ ಪಟ್ಟಿ ಬಂದು ಇಲ್ಲಿಗಿದೆ. 1 ಇಂಚು ನಾವು ಎಕ್ಸ್ಟ್ರಾ ತಗೋಬೇಕು ಸ್ಟಿಚಿಂಗಿಗೋಸ್ಕರ. 1 ಇಂಚ್ ಏನಕ್ಕೆ ಎಕ್ಸ್ಟ್ರಾ ಅಂದರೆ ನೋಡಿ 1/2 ಇಂಚು ಇಲ್ಲಿ ಡಾಟ್ ಬರುತ್ತೆ. ಇಲ್ಲಿ ನಾವು ಬೆಲ್ಟ್ ಅಟ್ಯಾಚ್ ಮಾಡ್ತೀವಲ್ಲ ಅದಕ್ಕೆ 1/2 ಇಂಚ್ ಬೇಕು. ಹಾಗಾಗಿ ನಾವು 1 ಇಂಚನ್ನು ಈ ಸೈಡು ಮಾರ್ಕಿಂಗ್ ಮಾಡ್ಕೋಬೇಕು. ನೋಡಿ ನಾವು ಇವಾಗ ಇದು ಸ್ಟ್ರೈಟ್ ಆಗಿದೆ ಸ್ನೇಹಿತರೆ ಲೈನು. ಈ ಸ್ಟ್ರೈಟ್ ಆಗಿ ಬೇಕಾದರೂ ಬಿಡ್ಬೋದು ನೀವು, ಇಲ್ಲಾಂದರೆ ಕ್ರಾಸಾಗಿ ಕೂಡ ಮಾರ್ಕ್ ಮಾಡ್ಕೋಬೋದು. ನೋಡಿ 1/2 ಇಂಚು ನಾನು ಮೇಲಕ್ಕೆ ಕ್ರಾಸ್ ಮಾಡ್ಕೊತೀನಿ. ನಾನು ಇಲ್ಲಿ ಸೈಡ್ ಡಾಟನ್ನು ಹಿಡಿಯೋದಿಲ್ಲ, ಹಾಗಾಗಿ ಕ್ರಾಸ್ ಮಾಡ್ಕೊತಾ ಇದ್ದೀನಿ. ನೀವು ಡಾಟ್ ಬೇಕು ಅಂದರೆ ಸ್ವಲ್ಪ ಒಂದು 1/4 ಇಂಚು ಮೇಲ್ಗಡೆಗೆ ತಗೊಳ್ಳಿ, ನೀವು ನಡೆಯುತ್ತೆ. ನೋಡಿ ಇವಾಗ ಸೊಂಟದ ಅಳತೆ ಬಂದು 6.75 ಇದೆ. ನಾವು ಬ್ಯಾಕ್ ಸೈಡೆಲ್ಲ ಅಷ್ಟೇ ಇಟ್ಟಿದ್ದೀವಿ. 6.75ಗೆ ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಹಾಗೆ 2 ಇಂಚು ನಾವು ಡಾಟ್ ಹಿಡಿದಿದ್ದೀವಿ, ಇದನ್ನು ಇಲ್ಲಿ ಎಕ್ಸ್ಟ್ರಾ 2 ಇಂಚು ತಗೋಬೇಕು. ನೋಡಿ ನಾವು ಈ ರೀತಿ ಫ್ರಂಟ್ ಪಾರ್ಟನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇವಾಗ ಡಾಟನ್ನು ಮಾರ್ಕ್ ಮಾಡ್ಕೊಂಡು ಅಳತೆ ಬ್ಲೌಸ್ ಪ್ರಕಾರ ನಾವು ಮಾರ್ಕ್ ಮಾಡ್ಬೋದು. ಇಲ್ಲ ಅಂದರೆ ನೋಡಿ ಇವೆರಡು ಸೆಂಟ್ರಿಗೆ ಒಂದು ಮಾರ್ಕನ್ನು ಮಾಡ್ಕೋಬೋದು. 2.25 ಇಂಚಿಗೆ ಡಾಟ್ ಬರುತ್ತೆ. ನೋಡಿ ಇದನ್ನು 2 ಇಂಚ್ ಇಟ್ಟರೆ ಸಾಕಾಗುತ್ತೆ ಡಾಟನ್ನು. ಇದು ಮೆಜರ್ಮೆಂಟ್ ಮೇಲೆ ಇಡಬೇಕಾಗುತ್ತೆ. ಹಾಗೆ ನೋಡಿ ಈ ಡೌನಲ್ಲಿ ಒಂದು ಡಾಟ್ ಬರುತ್ತೆ. ಇದನ್ನು ಕೂಡ ಅಷ್ಟೇ ನೋಡಿ, ಇದು ಈ ಗ್ಯಾಪ್ ಎಷ್ಟಿದೆ 2 ಇಂಚ್ ಇದೆ. ಇಲ್ಲಿ ಕೂಡ ಅಷ್ಟೇ 2 ಇಂಚ್ ಗ್ಯಾಪ್ವರೆಗೂ ಮಾತ್ರ ಈ ಡಾಟನ್ನು ಹಿಡಿಬೇಕು. ಈ ಡಾಟ್ ಬಂದರೆ ಹಿಡೀರಿ, ಇಲ್ಲ ಅಂದರೆ ಹಾಗೆ ನೀವು ಸ್ಟಿಚ್ ಮಾಡ್ಬೋದು. ನೋಡಿ ಇವಾಗ ಕಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ, ದಯವಿಟ್ಟು ಹೊಸಬ್ರಿಗೆ ಒಂದೇ ಒಂದು ಸಜೆಷನ್ ನನ್ನ ಕಡೆಯಿಂದ, ದಯವಿಟ್ಟು ಚಾರ್ಟ್ ಅಂತ ಹೋಗಬೇಡಿ. ನೀವು ಸ್ವಲ್ಪ ದಿನ ಕಲ್ತ ನಂತರ ನಿಮಗೆ ಗೊತ್ತಾಗುತ್ತೆ, ಅವಾಗ ನೀವು ಚಾರ್ಟನ್ನು ಯೂಸ್ ಮಾಡ್ಬೋದು. ಏನಕ್ಕಂದ್ರೆ ನೋಡಿ ಚಾರ್ಟಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು ಸ್ನೇಹಿತರೆ. ಆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳೋದು ಹೊಸಬ್ರಿಗೆ ಗೊತ್ತಿರಲ್ಲ. ನಮಗೆ ಬೇಕಾದರೆ ಗೊತ್ತಾಗುತ್ತೆ ಎಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು, ಏನಂತ, ಯಾವ ಮೆಜರ್ಮೆಂಟಿಗೆ ಏನಂತ. ಹಾಗಾಗಿ ನೋಡಿ ನೀವು ಚಾರ್ಟ್ ಪ್ರಕಾರ ಹೋಗಬೇಡಿ, ಸ್ವಲ್ಪ ಕಲೀರಿ ಫಸ್ಟ್ ಮೊದಲಿಗೆ. ಕಲ್ತ ನಂತರ ನಿಮಗೆ ಆಟೋಮೆಟಿಕ್ಲಿ ಬರುತ್ತೆ.
ನೋಡಿ ಇವಾಗ ನಾವು ಕ್ರಾಸ್ ಬೆಲ್ಟನ್ನು ಕಟ್ ಮಾಡೋಣ. ನನಗೆ ಹಿಂದಿನ ವಿಡಿಯೋದಲ್ಲಿ ಒಬ್ರು ಕಮೆಂಟ್ ಮಾಡಿದ್ರು ಕೆಳಗಡೆ ಬಟ್ಟೆಲ್ಲ ಕಟ್ ಮಾಡ್ಕೋಬೋದು ಅಂತ. ಅಲ್ಲಿ ಬಟ್ಟೆ ಶಾರ್ಟೇಜ್ ಇರೋದಕ್ಕೆ ನಾನು ಬೇರೆ ಕಡೆ ಕಟ್ ಮಾಡ್ಕೊಂಡಿದ್ದೆ. ಹಾಗಾಗಿ ನೋಡಿ ಇವಾಗ ಇಲ್ಲೇ ಕಟ್ ಮಾಡ್ತೀನಿ. ಇಲ್ಲ ಅಂದರೆ ನೋಡಿ ಇಲ್ಲಿ ವೇಸ್ಟ್ ಆಗುತ್ತೆ. ಇಲ್ಲಿ ನಾವು ಸ್ಲೀವ್ ಕಟ್ ಮಾಡ್ಕೋಬೇಕಲ್ಲ, ಹಾಗಾಗಿ ವೇಸ್ಟ್ ಆಗುತ್ತೆ. ಹಾಗಾಗಿ ಇನ್ನೊಂದು ಬೇರೆ ಬಟ್ಟೆ ತಗೊಂಡಿದ್ದೀನಿ ಅಷ್ಟೇ ನಾನು. ನೋಡಿ ಇದಕ್ಕೆ ಬ್ಯಾಕ್ ಪಾರ್ಟನ್ನು ಈ ರೀತಿ ಇಟ್ಕೊಂಬಿಡಿ, ನೀವು ಈಸಿಯಾಗಿ ಸಿಕ್ಬಿಡುತ್ತೆ ನಿಮಗೆ. ಡಾಟು ಅದು ಎಲ್ಲ ಕರೆಕ್ಟಾಗಿ ಬರುತ್ತೆ ನೋಡಿ. ಈ ರೀತಿ ಇಟ್ಕೊಂಬಿಟ್ರೆ ನೋಡಿ ಇಲ್ಲಿಗೆ ನಮ್ಮದು ಸ್ಟಿಚಿಂಗು ಕಂಪ್ಲೀಟ್ ಆಗುತ್ತೆ. ನೋಡಿ ಇವಾಗ ನಮಗೆ ಬೆಲ್ಟ್ ಎಷ್ಟು ಬೇಕು ಅನ್ನೋದು ಗೊತ್ತಾಗುತ್ತೆ. ಬೇಕಾದರೆ ನೋಡಿ ಸ್ನೇಹಿತರೆ, ಇಲ್ಲಿ ನೀವು ಇವಾಗ ಬೇಕಾದರೆ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಮೊದಲಿಗೆ ನೋಡಿ ಇಲ್ಲಿ ನಾನು 2 ಇಂಚು ಮಾರ್ಜಿನನ್ನು 1.25 ಇಂಚ್ ಮಾರ್ಜಿನನ್ನು ಬಿಡ್ತಾ ಇದ್ದೀನಿ. 7 ಇಂಚು ನಮಗೆ ಬೆಲ್ಟ್ ರೆಡಿ ಬೇಕು. ಹಾಗಾಗಿ ನೋಡಿ ಈ ರೀತಿ ನಾನು ಲೈನ್ ಹಾಕೊಂಡಿದ್ದೀನಿ. ಇವಾಗ ನೋಡಿ ನೀವು ಡಾಟ್ ಬೇಕಾದರೆ ಹಿಡಿಬೋದು ನೋಡಿ. ಇನ್ನೂ ಎಕ್ಸ್ಟ್ರಾ ಡಾಟ್ ಏನಕ್ಕೆ ಇಂಪಾರ್ಟೆಂಟ್ ಅಂದರೆ ಸ್ನೇಹಿತರೆ, ಈ ಫಸ್ಟ್ ಸೈಜು ಜಾಸ್ತಿ ಇತ್ತು ಅಂದರೆ ನೀವು ಜಾಸ್ತಿ ಡಾಟನ್ನು ಹಿಡಿಬೇಕಾಗುತ್ತೆ. ಬೇಕು ಎರಡೂ ಆಯ್ತಾ. ಇವಾಗ ನೋಡಿ ನಮಗೆ ಬೆಲ್ಟ್ ಎಷ್ಟು ಬೇಕು ಅನ್ನೋದು ಗೊತ್ತಾಗುತ್ತೆ ಈಸಿಯಾಗಿ. ನೋಡಿ ಇಲ್ಲಿ ನಾವು 2 ಇಂಚು ನಾವು ಇಲ್ಲಿ ಮಾರ್ಜಿನನ್ನು ಏನು ಮಾರ್ಕ್ ಮಾಡ್ಕೊಂಡು ನೋಡಿ ಇಲ್ಲೇ ಹಿಡಿತೆ, ಇಲ್ಲೇ ಮೆಜರ್ಮೆಂಟ್ ತೊಗೋಬೇಕು ನಾವು. ಇಲ್ಲಿ ತಗೊಂಡ್ರೆ ಇಲ್ಲೇ ನೀವು ಮೆಜರ್ಮೆಂಟ್ ತೊಗೊಳ್ಳಿ. ನಾನು ನೋಡಿ ಇಲ್ಲೇ ತೊಗೊತಾ ಇದ್ದೀನಿ. ನೋಡಿ 2 ಇಂಚು ನಮಗೆ ರೆಡಿ ಬೆಲ್ಟ್ ಬೇಕು. ಇದಕ್ಕೆ 1 ಇಂಚನ್ನು ನಾವು ಆ್ಯಡ್ ಮಾಡಬೇಕು. ಅಲ್ಲಿಗೆ ಟೋಟಲ್ ಬಂದು 3 ಇಂಚಿಗೆ ನಾವು ಮೊದಲಿಗೆ ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಹಾಗೆ ನೋಡಿ ಈ ಸೈಡ್ ಕೂಡ ಎಷ್ಟು ಬೇಕು ಅಂತ ನೋಡ್ಕೊಳ್ಳೋಣ. ನೋಡಿ ಇಲ್ಲಿ ಡಾಟ್ ಹಿಡಿಬೇಕು. ಡಾಟ್ ಹಿಡಿಯೋದ್ರಿಂದ ಈ ರೀತಿ ಇಟ್ಕೊಂಬಿಡಿ ನೀವು, ಬ್ಲೌಸ್ ಮೇಲೆ ಗೊತ್ತಾಗುತ್ತೆ ಈಸಿಯಾಗಿ. ನೋಡಿ ಇಲ್ಲಿ ಕೂಡ ಅಷ್ಟೇ ಒಂದು ಡಾಟ್ ಬರುತ್ತೆ ಈ ರೀತಿ. ನೀವು ಈ ರೀತಿ ಕೈ ಹಾಕಿ ಹಿಡ್ಕೊಂಬಿಡಿ, ಗೊತ್ತಾಗುತ್ತೆ. ಹಾಗೆ ನೋಡಿ ಇಲ್ಲಿ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ನಮಗೆ ಬೆಲ್ಟ್ ಎಷ್ಟು ಬೇಕಾಗುತ್ತೆ ಅಂತ ಗೊತ್ತಾಗುತ್ತೆ, ಇಲ್ಲೇ ಈಸಿಯಾಗಿ ಗೊತ್ತಾಗುತ್ತೆ. ನೋಡಿ ನಮಗೆ ರೆಡಿ ಬಂದು 3/4 ಇಂಚು ಬೆಲ್ಟ್ ಬೇಕಾಗುತ್ತೆ. ಇಲ್ಲಿ 3/4 ಇಂಚು ರೆಡಿ ಬೇಕು. ಅದಕ್ಕೆ 1 ಇಂಚು ಆ್ಯಡ್ ಮಾಡಿ ನಾವು 4/4 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ. ಹೌದಾ. ಇದಕ್ಕೆ ನೋಡಿ ಇಲ್ಲಿಂದ ಒಂದು ಸ್ವಲ್ಪ ರೌಂಡ್ ಶೇಪಲ್ಲಿ ಈ ರೀತಿ ನೀವು ಮಾರ್ಕ್ ಮಾಡ್ಕೊಳ್ರಿ. ನೋಡಿ ಇವಾಗ ಕಟ್ ಮಾಡ್ತಾ ಇದ್ದೀನಿ. ನೋಡಿ ನಾವು ಈ ರೀತಿ ನಾವು ಬೆಲ್ಟನ್ನು ಅಟ್ಯಾಚ್ ಮಾಡಿದಾಗ ನಮಗೆ ಕರೆಕ್ಟಾಗಿ ಬರುತ್ತೆ ನಿಮಗೆ. ನೋಡಿ ಸ್ನೇಹಿತರೆ, ಇಲ್ಲಿ ಒಂದು ಡಾಟ್ ಹಿಡಿತೀವಿ. ನೋಡಿ ಇಲ್ಲಿ ಕೂಡ ಅಷ್ಟೇ 1/2 ಇಂಚು ಮಾರ್ಜಿನ್ ಉಳಿದಿದೆ. ಇಲ್ಲಿ ಕೂಡ ಅಷ್ಟೇ 1/2 ಇಂಚು ಮಾರ್ಜಿನ್ನು ಸ್ಟಿಚಿಂಗ್ ಮಾಡಿದ ಮೇಲೆ ಅಷ್ಟೇ ಉಳಿಯುತ್ತೆ, ನಿಮಗೆ ಕರೆಕ್ಟಾಗಿ ಆಗುತ್ತೆ. ನೋಡಿ ಈ ರೀತಿ ನೀವು ಬೆಲ್ಟನ್ನು ಕಟ್ ಮಾಡ್ಕೊಳ್ಳಿ. ನೋಡಿ ಇವಾಗ ಸ್ಲೀವ್ ಕಟ್ ಮಾಡ್ಕೊಳ್ಳೋಣ. ನಾನು 1/2 ಇಂಚನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ಅಳತೆ ಬ್ಲೌಸ್ ಪ್ರಕಾರ ನಾವು ಕಟ್ ಮಾಡ್ಬೇಕಂದ್ರೆ ಅಳತೆ ಬ್ಲೌಸ್ ಅದಕ್ಕೆ ಹೇಳಿದ್ದೀನಿ ನಿಮಗೆ, ನೀವು ಆರ್ಮೋಲು ಅದು ಇದು ಅಂತ ಏನು ಹೋಗಬೇಡಿ. ದಯವಿಟ್ಟು ಅಳತೆ ಬ್ಲೌಸ್ ಪ್ರಕಾರನೇ ನೀವು 10 ಬ್ಲೌಸ್ ಹೊಲಿರಿ. ಇವತ್ತು ಯಾರು ಸ್ಟಾರ್ಟಿಂಗ್ ಮಾಡ್ತಾ ಇದ್ದೀರಾ, ಇನ್ನೂ ಅನ್ಕೊಂಡಿದ್ದೀರಾ 1 ತಿಂಗಳು 2 ತಿಂಗಳು ಏನು ಐಡಿಯಾ ಇಲ್ಲ ಅವರಿಗೆ, ದಯವಿಟ್ಟು ನಿಮ್ಮ ಸೈಜಿನ 10 ಬ್ಲೌಸನ್ನು ನೀವು ಸ್ಟಿಚ್ ಮಾಡಿ, ಕಟ್ ಮಾಡಿ, ಸ್ಟಿಚ್ ಮಾಡಿ. ನಿಮಗೆ ಎಷ್ಟು ಚೆಸ್ಟ್ ಮೆಜರ್ಮೆಂಟ್ ಇದೆ ಆ ಬ್ಲೌಸ್ದು ಕಟಿಂಗ್ ವೀಡಿಯೋಸು ತುಂಬ ಸಿಗುತ್ತೆ ಸ್ನೇಹಿತರೆ ಯೂಟ್ಯೂಬಲ್ಲಿ. ನಂದಿಲ್ಲ ಅಂದರೆ ಇನ್ನೊಬ್ರದ್ದು ವೀಡಿಯೋ ಸಿಗುತ್ತೆ. 2-3 ವೀಡಿಯೋ ನೋಡಿ, ಇಬ್ಬರು ಮೂವರದು, ನಿಮಗೆ ಗೊತ್ತಾಗುತ್ತೆ. ಆರ್ಮೋಲ್ ಎಷ್ಟು ತಗೊಂಡ್ರು, ಆಮೇಲೆ ಇದರಲ್ಲಿ ಎಷ್ಟು ತಗೊಂಡ್ರು, ಇವ್ರು ಯಾಕೆ ಇಷ್ಟು ತಗೊಂಡ್ರು ಅನ್ನೋದು ಗೊತ್ತಾಗುತ್ತೆ ನಿಮಗೆ. ಆಮೇಲೆ ನೋಡಿ ಅವ್ರು ಕಟಿಂಗ್ ಮಾಡಿರ್ತಾರೆ, ಅದರದ್ದೇ ಅವರು ಸ್ಟಿಚಿಂಗ್ ವೀಡಿಯೋ ಕೂಡ ಹಾಕಿರ್ತಾರೆ. ಆ ಸ್ಟಿಚಿಂಗ್ ವೀಡಿಯೋನ ನೋಡಿ, ಆವಾಗ ಗೊತ್ತಾಗುತ್ತೆ ನಿಮಗೆ ಕಟಿಂಗಿಗೂ ಸ್ಟಿಚಿಂಗಿಗೂ ಕರೆಕ್ಟಾಗಿದೆಯೋ ಇಲ್ಲ ಅಂತೇಳಿ. ಅವ್ರ ವೀಡಿಯೋಸ್ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ 2-3 ವೀಡಿಯೋ ನೋಡಿ. ನಿಮ್ಮ ಸೈಜು ಚೆಸ್ಟ್ ಈಗ ನಿಮ್ಮ 36 ಇದೆ, ಒಂದು 2-3 ವೀಡಿಯೋ ನೋಡಿ. ನಮ್ಮದು ಒಬ್ರದ್ದು, ಇನ್ನೊಬ್ರದ್ದು ಯಾರ್ದೋ ಒಬ್ರದ್ದು ನೋಡಿ, ಇನ್ನೊಬ್ರದ್ದು ಯಾರ್ದೋ ನೋಡಿ. ಅದರಲ್ಲಿ ಗೊತ್ತಾಗುತ್ತೆ ನಿಮಗೆ ಆರ್ಮೋಲ್ ಎಷ್ಟು ಇಟ್ಟಿದ್ದಾರೆ, ಶೋಲ್ಡ್ರ್ ಎಷ್ಟು ಇಟ್ಟಿದ್ದಾರೆ ಅಂತೇಳಿ. ಅದು ಟ್ರೈ ಮಾಡಿ, ಎಕ್ಸ್ಪೆರಿಮೆಂಟ್ ಮಾಡಲೇಬೇಕು ನೀವು. ಎಕ್ಸ್ಪೆರಿಮೆಂಟ್ ಮಾಡಲಿಲ್ಲ ಅಂದರೆ ಯಾವುದು ಕೆಲಸ ಆಗಲ್ಲ. ನೋಡಿ ಇವಾಗ ನಾನು ಸ್ಲೀವನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. 1/2 ಇಂಚು ನಾನು ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ 1/4 ಇಂಚು ನಾನು ಎಕ್ಸ್ಟ್ರಾ ಮಾರ್ಜಿನನ್ನು ತೊಗೊತಾ ಇದ್ದೀನಿ. ಸ್ವಲ್ಪ ನೋಡಿ ಇದನ್ನು ಈ ರೀತಿ ನೀವು ಕ್ರಾಸಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಇದು ಸ್ಟ್ರೈಟ್ ಬಂದು ಈ ರೀತಿ ಇರುತ್ತೆ ಸ್ನೇಹಿತರೆ. ಇದು ನೋಡಿ ಇದನ್ನು ಕ್ಯಾಪ್ ಹೈಟು ಕಡಿಮೆ ಇಟ್ಟಿದ್ದಾರೆ. ನೋಡಿ ಸ್ವಲ್ಪ ಕ್ರಾಸ್ ಈ ಥರ 1/4 ಇಂಚು ಕ್ರಾಸಲ್ಲಿ ನೀವು ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿಂದ ಒಂದು ಬ್ಯಾಕ್ ಶೇಪನ್ನು ಮಾರ್ಕ್ ಮಾಡ್ಕೋಬೇಕು. ನೋಡಿ ನಾವು ಸ್ಲೀವನ್ನು ಯಾವಾಗಲೂ ನಾವು ಸ್ಟಿಚ್ ಮಾಡಬೇಕಾದ್ರೆ ಈ ರೀತಿ ನೀವು ಸ್ವಲ್ಪ ಕ್ರಾಸಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ, ಫಿನಿಶಿಂಗು ನೀಟಾಗಿ ಬರುತ್ತೆ.
ನಾವು ಇದನ್ನು ಕಟ್ ಮಾಡಿರ್ತೀವಿ ಈ ಥರ ಸ್ಟ್ರೈಟಾಗಿ, ನಾವು ಸ್ಟಿಚ್ ಮಾಡ್ಬೇಕಾದ್ರೆ ಇದೇ ಥರ ಮಾಡಿರ್ತೀವಿ. ಇವಾಗ ನೋಡಿ ಇದರಲ್ಲಿ ಫ್ರಂಟ್ ಶೇಪನ್ನು ಮಾರ್ಕ್ ಮಾಡ್ಕೊಂಡು ನೋಡಿ ಮೇಲ್ಗಡೆಯಿಂದ 1.5 ಇಂಚ್ ಮಾರ್ಕ್ ಮಾಡ್ಕೊಂಡು ಇದು ಸೆಂಟ್ರಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ಈ ರೀತಿ 1/2 ಇಂಚು ಇಲ್ಲಿ ಮಾರ್ಕ್ ಮಾಡ್ಕೊಂಡು ಇದಕ್ಕೆ ಬಂದು ಈ ರೀತಿ ನೀವು ಶೇಪನ್ನು ಮಾರ್ಕ್ ಮಾಡ್ಕೋಬೇಕು. ನೋಡಿ ಇದು ಈಸಿಯಾಗಿ ನಿಮಗೆ ಸಿಕ್ಬಿಡುತ್ತೆ. ಇದು ಕ್ಯಾಪ್ ಹೈಟು ಕಡಿಮೆ ಇದೆ ಸ್ನೇಹಿತರೆ. ಇದು ನಾನು ಅದಕ್ಕೆ ಹೇಳಿದೆ ನಿಮಗೆ. ಇದು ನೋಡಿ ಚಾರ್ಟ್ ಪ್ರಕಾರ ಯಾವುದೇ ಕಾರಣಕ್ಕೂ ಈ ಬ್ಲೌಸ್ ಇಲ್ಲ. ಈ ಬ್ಲೌಸ್ ಎಲ್ಲಿ 100% ಚಾರ್ಟ್ ಪ್ರಕಾರ ಎಲ್ಲಿ ಇಲ್ಲ. ನೀವು ಹಾಗಾಗಿ ಚಾರ್ಟ್ ಪ್ರಕಾರ ಸ್ವಲ್ಪ ಕಡಿಮೆ ಮಾಡಿ ನೀವು ನಂತರ ನೀವೆಲ್ಲ ಕಲ್ತಾದ್ಮೇಲೆ ಚಾರ್ಟನ್ನು ಯೂಸ್ ಮಾಡಿ. ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಏನಾದ್ರು ಡೌಟ್ಸ್ ಇದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ.